ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾನಿವತ್ತು ಟೊಮೊಟೊ ಬಾತನ್ನು ತೋರಿಸ್ತಾ ಇದ್ದೀನಿ. ಅದು ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟಾಗಿ ಮಾಡುವಂಥ ಟೊಮೊಟೊ ಬಾತ್ ಇದು. ಮಸಾಲೆನೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ. ಹಾಗೆ ಇದ್ರ ಜೊತೆ ಮೊಸರು ಬಜ್ಜಿ ಚಟ್ನಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಮಾಡೋದು ಅಂತ ನೋಡೋಣ. ಟೊಮೊಟೊನ ಹಚ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಈರುಳ್ಳಿ, ಹಾಗೆ ಸ್ಪೈಸಸ್ ಹಾಕ್ಕೊಳ್ಳೋಕ್ಕೆ ಪಲಾವ್ ಸಾಮಾನು, ರುಬ್ಕೊಳ್ಳೋದಕ್ಕೆ ಒಣಮೆಣ್ಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಟೊಮೊಟೊ, ಒಂದೆರಡು ಚಕ್ಕೆ ಲವಂಗನ ಹಾಕ್ಕೊಂಡಿದ್ದೀನಿ. ಈ ಮಸಾಲೆನ ರುಬ್ಕೊಂಡ್ರಂತೂ ಸಪ್ರೇಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಅವರೆಕಾಳು ಇಷ್ಟನ್ನು ಹಾಕಿ ನಾನು ಅವರೆಕಾಳು ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಮೊದಲನೇದಾಗಿ ಒಂದು ಕುಕ್ಕರನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಬಾತ್ ಐಟಮ್ ಆಗಿರೋದ್ರಿಂದ. ಈಗ ಸ್ಪೈಸಸ್ನೆಲ್ಲ ಹಾಕೊಳ್ಳೋಣ. ನಾವು ಪಲಾವ್ಗೆ ಏನು ಯೂಸ್ ಮಾಡ್ತೀವಿ, ಚಕ್ಕೆ ಲವಂಗ, ಪಲಾವ್ ಎಲೆ, ಹಾಗೆ ಅನಾನಸು, ಇದನ್ನೆಲ್ಲ ಏನು ಯೂಸ್ ಮಾಡ್ತೀವಿ ಅದನ್ನು ಹಾಕೋಬೇಕು. ಒಂದು ಈರುಳ್ಳಿನ ಉದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಒಳ್ಳೆ ಘಮ ಅಂತ ವಾಸನೆ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಬ್ಯಾಡಿಗೆ ಮೆಣಸಿನ್ಕಾಯಿನ ರುಬ್ಬಾಕ್ಬಿಟ್ಟು ರೆಡ್ಡಾಗಿ ಮಾಡ್ತು ಅಂತಂದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಾವು ಹಚ್ಚಾಕೋದಕ್ಕಿಂತ ಮಸಾಲೆನ ಸ್ವಲ್ಪ ತೆಂಗಿನಕಾಯಿ ಸೇರಿಸಿ ರುಬ್ಬಾಕಿದ್ರೆ ಸೂಪರಾಗಿರುತ್ತೆ. ಇವಾಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಟೊಮೊಟೊ ಹಾಕೋತಾ ಇದ್ದೀನಿ. ಒಂದು 5ರಿಂದ 6 ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ. ರುಬ್ಬೋದಕ್ಕೂ ಕೂಡ ಒಂದೆರಡು ಟೊಮೊಟೊ, ಹಾಗೆ ಹಚ್ಚಾಕೋದಕ್ಕೆ ಒಂದು 3 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಅವರೆಕಾಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಅವರೆಕಾಳು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಅವರೆಕಾಳಿಲ್ಲ ಅಂತಂದರೆ ಹಸಿ ಬಟಾಣಿ ಇಲ್ಲ ಒಣಗಿದ ಬಟಾಣಿನ ನೆನೆಸಿ ಕೂಡ ಹಾಕೋಬೋದು. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಸಾಫ್ಟಾಗಿ ಬೇಯಿತು ಅಂತಂದರೆ ಟೊಮೊಟೊ ಒಳ್ಳೆ ಟೇಸ್ಟ್ ಬರುತ್ತೆ ಬಾತಂತೂ. ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು, ತಳ ಹತ್ತಿಬಿಡುತ್ತೆ, ಅದರಿಂದ ಚೆನ್ನಾಗಿ ತಿರ್ಬ್ಕೋಬೇಕಾಗುತ್ತೆ. ನಾನೇನು ಮಸಾಲೆ ಐಟಮ್ ತೋರಿಸಿದ್ನಲ್ಲ ನಿಮಗೆ, ಬೇಡಿಗೆ ಮೆಣಸಿನ್ಕಾಯಿ, ಹಾಗೆ ತೆಂಗಿನಕಾಯಿ, ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಕೂಡ ಅದ್ರ ಜೊತೆಗೆ ಒಂದು 2ರಿಂದ 3 ಟೊಮೊಟೊ ಇಷ್ಟನ್ನು ಕೂಡ ರುಬ್ಕೊಂಡಿದ್ದೀನಿ. ಆದಷ್ಟು ಜಾಸ್ತಿ ನೈಸಿಗೆ ರುಬ್ಕೋಬಾರ್ದು, ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು ಮಸಾಲೆನ. ತರ್ತರಿಯಾಗಿ ರುಬ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಚಟ್ನಿ ಏನು ಬೇಡ, ಮೊಸರು ಬಜ್ಜಿನೂ ಬೇಡ, ಒಂದೇ ರೀತಿ ತಿನ್ಬೋದು. ಅಂದರೆ ಬರೀ ಟೊಮೊಟೊ ಬಾತಿ ಅಷ್ಟು ಟೇಸ್ಟ್ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿನ, ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಈಗ ಮಸಾಲೆ ಎಲ್ಲ ಒಂದು 5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ಪಕ್ಕದಲ್ಲಿ ನೀರು ಕೂಡ ಇಟ್ಕೊಂಡು, ಹಾಗೆ ಅಕ್ಕಿನೂ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ತೊಳೆದು ಹಾಕ್ಕೊಂಡಿರೋ ಅಕ್ಕಿನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅಂದರೆ ನೆನೆಸಿರೋಂಥ ಅಕ್ಕಿನ ಯೂಸ್ ಮಾಡೋದ್ರಿಂದ ಬಾತ್ ಅಂತೂ ತುಂಬ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲ ಒಂದು 5 ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಯಾವುದೇ ಮಸಾಲೆಗಳೇ ಬೇಕಾಗಿಲ್ಲ ಇದಕ್ಕೆ. ಅಂದರೆ ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇದನ್ನೆಲ್ಲ ಆ್ಯಡ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಈ ರೀತಿ ಮಸಾಲೆನ ಹಾಕ್ಬಿಟ್ಟು ರುಬ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಅದೇ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಬೇಯ್ದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ನೆನೆಸಿರುವಂತಹ ಅಕ್ಕಿನ, ಸೋನಾ ಮಸೂರಿ ಅಕ್ಕಿನ ಹಾಕೋತಾ ಇದ್ದೀನಿ ನಾನು. ಹಾಗೆ ನೀರನ್ನು ಕೂಡ ಕುದಿಯೋದಕ್ಕೂ ಇಟ್ಟಿದ್ದೀನಿ. ನೋಡಿ ಈಗ ಮಿಕ್ಸಿ ಜಾರನ್ನು ತೊಳೆದು ಕೂಡ ಹಾಕೋತಾ ಇದ್ದೀನಿ. ಕೊತ್ತಂಬರಿ, ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ ನಾನು, ಬಿಸಿನೀರನ್ನು ಹಾಕೋತಾ ಇದ್ದೀನಿ. ಅಳತೆ ಬೇಕಾದ್ರೆ ಮಾಡ್ಕೊಂಡು ಹಾಕೋಬೋದು. ನಾನು ಹಾಗೆ ಕಣ್ಣು ಅಳತೆನೇ ಹಾಕೋತೀನಿ. ಯಾವುದೇ ಬಾತ್ ಐಟಮಲ್ಲಿ ನಾನು ಅಳತೆ ಮಾಡಲ್ಲ. ಡೈಲಿ ಅದೇ ಅಡುಗೆ ಮಾಡ್ತಿರೋದ್ರಿಂದ ರೈಸ್ ಮಾಡೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಅದರಿಂದ ನಾನು ಹಾಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೇಕಾದರೆ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು. ಒಂದ್ಸರಿ ಟೇಸ್ಟ್ ನೋಡ್ಕೊಬೇಕು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಖಾರ ಕಡಿಮೆ ಇತ್ತು ಅಂತ ಅಂದರೆ ಚಿಲ್ಲಿ ಪೌಡ್ರ್ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಬೇಡಿಗೆ, ಗುಂಟೂರು 2 ಕೂಡ ಬಳಸಿದ್ದೀನಿ ಮೆಣಸಿನ್ಕಾಯಿನ. ಖಾರ ಕರೆಕ್ಟಾಗಿರುತ್ತೆ. ನೋಡಿ ಕುದಿ ಬಂದಿದೆ. ಕುದಿ ಬಂದಾಗ ಇದನ್ನು ವಿಸಲ್ ಹಾಕಿ ಮುಚ್ಚಬೇಕು. 1ರಿಂದ 2 ವಿಸಲ್ ಬರೋ ಅಷ್ಟರಲ್ಲಿ ಬಿಸಿ ಬಿಸಿಯಾಗಿ ಮಾಡಿರುವಂತಹ ಅವರೆಕಾಳು ಟೊಮೊಟೊ ಬಾತ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಕಲರ್ ಕೂಡ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಮಾಡಿದ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ನೈಟು ಕೂಡ ಇದನ್ನೇ ಬಂದು ತಿಂದರು. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.